ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪತ್ರ ಬರೆದ ತಕ್ಷಣ ಪಾಸ್ಪೋರ್ಟ್ ರದ್ದಾಗಬೇಕು ಅಂತಲ್ಲ, ರದ್ದು ಮಾಡಲು ಅದರದ್ದೇ ಪ್ರಕ್ರಿಯೆಗಳಿವೆ. ನನ್ನ ಪ್ರಶ್ನೆಗಳಿಗೆ ಸರ್ಕಾರದ ಹತ್ತಿರ ಉತ್ತರವೇ ಇಲ್ಲ ಎಂದ ಜೋಶಿ. ಫೋನ್ ಟ್ಯಾಪಿಂಗ್ ವಿಚಾರದ ಮಾಹಿತಿ ಕುಮಾರಣ್ಣರಿಗೆ ಇದೆ. ಎಸ್ಐಟಿ ರಚನೆ ಆದ ಮೇಲೆ ಪಾರದರ್ಶಕ ತನಿಖೆ ನಡೀತಾ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ. 101 ಮಂದಿಯಲ್ಲಿ 86 ಮಂದಿ ಡ್ರಗ್ಸ್ ಸೇವಿಸಿರುವುದು ದೃಢ. ನಟಿ ಹೇಮಾ ಡ್ರಗ್ಸ್ ಸೇವಿಸಿರುವುದು ಸಾಬೀತು. ಕೇರಳದ ಕೊಚ್ಚಿಯಲ್ಲಿ ಅಬ್ಬರಿಸಿದ ಮಳೆರಾಯ. ಮಳೆಯ ಆರ್ಭಟಕ್ಕೆ ಇನ್ಫೋ ಪಾರ್ಕ್ ಬಳಿಯ ರಸ್ತೆ ಜಲಾವೃತ. ಮುಂಗಾರು ಪೂರ್ವ ಮಳೆಯಿಂದ ಕೇರಳದ ಜನರು ತತ್ತರ.